ಕರ್ನಾಟಕದ ರಾಜಕೀಯದಲ್ಲಿ ಮತ್ತೊಂದು ಹೊಸ ಅಧ್ಯಾಯ ಶುರುವಾಗಿದೆ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಮೊದಲ ಸಂಪುಟ ಸಭೆಯಲ್ಲೇ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳುವ ಮೂಲಕ ಆಡಳಿತಕ್ಕೆ ಹೊಸ ವೇಗ ನೀಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಮುಂದಿರುವ ಹಾದಿ ಸುಗಮವಾಗಿದೆಯೇ? ಖಂಡಿತ ಇಲ್ಲ. ಹೊಸ ಯೋಜನೆಗಳ ಜೊತೆಗೆ ಹಲವು ಸವಾಲುಗಳ ಸರಮಾಲೆಯೇ ಅವರ ಮುಂದಿದೆ. ಯುವಜನತೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸರ್ಕಾರ ಮೊದಲು ಆದ್ಯತೆ ನೀಡಿದೆ. ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಿಸಿದೆ. ನಿರುದ್ಯೋಗ ನಿವಾರಣೆಗೆ ಬರೋಬ್ಬರಿ 56,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದು, ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಉದ್ಯೋಗ ಕಲ್ಪಿಸಲು ಯುವ ಉದ್ಯೋಗ ಸೇತು ಎಂಬ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಿದೆ. ಇಷ್ಟೇ ಅಲ್ಲ, ಪ್ರತಿ ಪಂಚಾಯಿತಿಯಲ್ಲೂ ಭಾರತ್ ಜೋಡೋ ಯುವಕ ಸಂಘ ರಚಿಸಿ ತಲಾ 10 ಲಕ್ಷ ರೂಪಾಯಿಗಳ ಬೃಹತ್ ಅನುದಾನ ನೀಡಲು ಮುಂದಾಗಿದೆ. ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರಿಗರಿಗೂ ಬಂಪರ್ ಕೊಡುಗೆ ಸಿಕ್ಕಿದೆ. 2,500 ಚದರ ಅಡಿ ನಿವೇಶನದ ಮನೆಗಳಿಗೆ ಓಸಿ ಸಿಸಿ ವಿನಾಯಿತಿ, ಬಿ ಖಾತೆಯನ್ನು ಎ ಖಾತೆಯಾಗಿ ಪರಿವರ್ತಿಸುವ ಭೂ ಗ್ಯಾರಂಟಿ ಮತ್ತು ಹದಗೆಟ್ಟ ರಸ್ತೆಗಳ ದುರಸ್ತಿಗಾಗಿಯೇ 2,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಯೋಜನೆಗಳೇನೋ ಆಕರ್ಷಕವಾಗಿವೆ, ಆದರೆ ಅನುಷ್ಠಾನವೇ ಅಸಲಿ ಸವಾಲು. ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನ ಬಹುದೊಡ್ಡ ಪಾಲು ವಿನಿಯೋಗವಾಗುತ್ತಿದೆ. ಇದರ ನಡುವೆ ಈ ಹೊಸ ಯೋಜನೆಗಳಿಗೆ ಸಾವಿರಾರು ಕೋಟಿ ಹಣ ಹೊಂದಿಸುವುದು ಆರ್ಥಿಕ ಇಲಾಖೆಗೆ ದೊಡ್ಡ ತಲೆನೋವು. ಜೊತೆಗೆ ಪಕ್ಷದ ಹಿರಿಯ ನಾಯಕರ ನಡುವೆ ಯಾವುದೇ ಭಿನ್ನಮತ ಬರದಂತೆ ಸಮನ್ವಯತೆ ಕಾಪಾಡುವುದು ಮತ್ತು ಕೈಗಾರಿಕೆಗಳನ್ನು ಕೇವಲ ಬೆಂಗಳೂರಿಗೆ ಸೀಮಿತ ಮಾಡದೆ ಇತರೆ ನಗರಗಳಿಗೂ ವಿಸ್ತರಿಸುವುದು ಸರ್ಕಾರದ ಮುಂದಿರುವ ದೊಡ್ಡ ಟಾಸ್ಕ್. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಚಾಣಾಕ್ಷತನ ಇಡೀ ದೇಶಕ್ಕೆ ಗೊತ್ತು. ಈಗ ಘೋಷಿಸಿರುವ ಯುವ ಉದ್ಯೋಗ ಸೇತು 56,000 ಉದ್ಯೋಗ, ಯುವಕ ಸಂಘಗಳು ಮತ್ತು ಭೂ ಗ್ಯಾರಂಟಿ ಕೇವಲ ಅಭಿವೃದ್ಧಿ ಯೋಜನೆಗಳಲ್ಲ, ಬದಲಿಗೆ ಇದು 2028ರ ವಿಧಾನಸಭಾ ಚುನಾವಣೆಯನ್ನು ಟಾರ್ಗೆಟ್ ಮಾಡಿದ ವ್ಯವಸ್ಥಿತ ಮಾಸ್ಟರ್ ಪ್ಲಾನ್ ಅಂತೆ ಕಾಣುತ್ತಿದೆ. ಸವಾಲುಗಳನ್ನೇ ಅವಕಾಶಗಳಾಗಿಸುವ ಸಿಎಂ ಡಿಕೆಶಿ ಆಡಳಿತ ವಿರೋಧಿ ಅಲೆ ಏಳದಂತೆ ಸರ್ಕಾರವನ್ನು ಹೇಗೆ ಮುನ್ನಡೆಸುತ್ತಾರೆ ಎಂಬುದರ ಮೇಲೆ ಕರ್ನಾಟಕದ ಭವಿಷ್ಯ ಹಾಗೂ ಮುಂದಿನ ರಾಜಕೀಯ ಚಿತ್ರಣ ನಿರ್ಧಾರವಾಗಲಿದೆ.